ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಐಂದ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ಸತ್ಯಪ್ರಕಾಶ್ ಈಶ್ವರಯ್ಯ. ಇವರು ಕೆಪಿಸಿಸಿ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ನ ವೈಸ್ ಚೇರ್ಮನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್. ಬಹುಶಃ ಎಲ್ಲ ಟಿವಿಗಳಲ್ಲಿ ನೋಡಿರ್ತೀರ, ಕನ್ನಡ ಚಾನೆಲ್ಗಳಲ್ಲಿ ಅಥವಾ ನ್ಯಾಷನಲ್ ಇಂಗ್ಲಿಷ್ ಚಾನೆಲ್ಗಳಲ್ಲಿ ಇವರು ಕಾಂಗ್ರೆಸ್ ಪರವಾಗಿ ಅವರ ಹೋರಾಟ, ಅವರ ಮಾತುಗಳು, ಅವ್ರ ಫೈರ್ ಬ್ರ್ಯಾಂಡ್ ವಿಷಯಗಳೆಲ್ಲ ನೀವು ಕೇಳಿರ್ತೀರ. ಇವತ್ತು ಅವ್ರು ನಮಗೋಸ್ಕರ ಐಂದ ಟಿವಿಗೆ ಬಂದಿದ್ದಾರೆ. ಅವರ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊತಾರೆ. ಸತ್ಯಪ್ರಕಾಶ್ ಈಶ್ವರಯ್ಯ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೆಲ್ಕಮ್ ಟು ದ ಶೋ. ಸರ್, ಥ್ಯಾಂಕ್ ಯು. ಸರ್, ಕಾಂಗ್ರೆಸ್ ಅಲ್ಲಿ ಇವಾಗ ನೋಡ್ತಾ ಇದ್ದೀವಿ, ನೀವೆಲ್ಲ ಚಾನಲ್ ನೋಡಿದಾಗ ನೀವು ಕಾಂಗ್ರೆಸ್ ಪರವಾಗಿ ತುಂಬಾ ನೇರವಾಗಿ ಕಠೋರವಾಗಿ ಮಾತಾಡ್ತಾ ಇರ್ತೀರಾ. ಕಾಂಗ್ರೆಸ್ ಅಂದ್ರೆ ಅಹಿಂದ, ಕಾಂಗ್ರೆಸ್ ಅಲ್ಲಿ ಅಹಿಂದಾಗೆ ಒಂದು ವಿಶೇಷ ಒಂದು ಸ್ಥಾನಮಾನ ಇದೆ, ಅಥವಾ ಸೆಕ್ಯುಲರ್ ಐಡಿಯಾಲಜಿಸ್ ಇರೋ ಒಂದು ಏಕೈಕ ಪಕ್ಷ ಅದು ಕಾಂಗ್ರೆಸ್ ಅಂತ ಇವೆಲ್ಲ ಹೇಳ್ತಾ ಇರ್ತೀರ. ಬಟ್ ಆವಾಗಿನ ಕಾಲದ ಕಾಂಗ್ರೆಸ್ಗೂ ಇವಾಗಿನ ಕಾಲದ ಕಾಂಗ್ರೆಸ್ಗೂ ಅಹಿಂದ ಅಥವಾ ಸೆಕ್ಯುಲರ್ ಐಡಿಯಾಲಜೀಸ್ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಫಾಲೋ ಮಾಡ್ತಾ ಇದೆ ಸರ್? ವೆರಿ ಗುಡ್ ಕ್ವಶನ್ ಮದನ್ ಅವರೇ. ನೋಡಿ, ಈಗ ನಾವು ಐಡಿಯಾಲಜಿಕಲ್ ಸ್ಪೆಕ್ಟ್ರಮ್ ತಗೊಂಡ್ರೆ ದೇರ್ ಇಸ್ ಎ ಲೆಫ್ಟ್ ಪಾರ್ಟೀಸ್, ಅಲ್ಲಿ ಎಲ್ಲ CPI CPM ಇದ್ದಾರೆ. ರೈಟ್ ಪಾರ್ಟೀಸ್ ಇದ್ದಾರೆ, ಅಲ್ಲಿ BJP ಎಲ್ಲ ಇದೆ, AIMIM ಅದ್ರ SDP ಹತ್ರ ಇದೆ. ಕಾಂಗ್ರೆಸ್ ಆಲ್ವೇಸ್ ಸೆಂಟ್ರಿಸ್ಟ್ ಐಡಿಯಾಲಜಿ. ನಾವು ಸೆಂಟ್ರಿಸ್ಟ್ ಪಾರ್ಟಿ, ಎಲ್ಲ ವರ್ಗಗಳ ಪಾರ್ಟಿ. ನಾವು ಮೇಲ್ವರ್ಗದವರ ಪಾರ್ಟಿ, ಮಧ್ಯಮ ವರ್ಗದವರ ಪಾರ್ಟಿ, ಕೆಳವರ್ಗದ ಪಾರ್ಟಿ ನೋಡಿ. ಸೊ ಈ ಎಲ್ಲ ವರ್ಗಗಳ ಪಾರ್ಟಿ ಇದ್ದಾಗ ಒಂದೊಂದು ಟೈಮಲ್ಲಿ ನಮ್ಮ ಕಾಂಗ್ರೆಸ್ನ ಇತಿಹಾಸ ನೋಡಿದ್ರೆ ಒಂದೊಂದ್ಸತಿ ಲೆಫ್ಟ್ ಆಫ್ ಸೆಂಟರ್ ಆಸ್ ಫಾರ್ ಎಸ್ ಎಕನಾಮಿಕ್ ಪಾಲಿಸೀಸ್ ಆರ್ ಕನ್ಸರ್ನ್ ಹೋಗ್ತೀವಿ. ಒಂದೊಂದ್ಸತಿ ಸ್ವಲ್ಪ ಟೈಮಲ್ಲಿ ರೈಟ್ ಆಫ್ ಸೆಂಟರ್ ಹೋಗಿದೀವಿ ಟು ಅಕಾಮಡೇಟ್ ದ ಮೆಜಾರಿಟಿ ಕಮ್ಯುನಿಟಿ ಆಲ್ಸೋ. ಸೊ ಇವತ್ತು ನಮ್ಮ ಮೇಲೆ ಅಹಿಂದ ಪರ, SC ಪರ, ದಲಿತರ ಪರ, ಮುಸಲ್ಮಾನರ ಪರ ಅಂತ ಹೇಳ್ತಾರೆ. ಆದ್ರೆ ನಾವು ಎಲ್ಲರ ಪರ, ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಅಂತ ಹೇಳಿರುವ ಬಸವಣ್ಣ ಏನು ತತ್ವ ಇದೆ, ಆ ತತ್ವನ ಸರಿಯಾಗಿ ಯಾರನ್ನ ಪಾಲನೆ ಮಾಡೋರು ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ದಲಿತರ ಪರನೂ ಕೆಲಸ ಮಾಡ್ತೀವಿ, OBC ಪರವಾಗೂ ಕೆಲಸ ಮಾಡ್ತೀವಿ, ಮುಂದುಳಿದ ವರ್ಗದ ಪರವಾಗೂ ಕೆಲಸ ಮಾಡ್ತೀವಿ, ಮಹಿಳೆಯರ ಬಗ್ಗೆನೂ ಕೆಲಸ ಮಾಡ್ತೀವಿ. ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡುವ ಯಾವುದೇ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ನಡುವೆ ಈ ಅಹಿಂದ ಅನ್ನೋ ಒಂದು ಕಾನ್ಸೆಪ್ಟ್ ಕಾಯಿನ್ ಆಗಿದೆ. ಅದ್ರ ಅರ್ಥ ಇದೆಲ್ಲ ಮುಂಚೆ ನಾವು ಅಹಿಂದ ಪರ ಇರ್ಲಿಲ್ಲ ಅಂತಲ್ಲ. ಆದ್ರೆ ಒಂದು ತಾಯಿಗೆ ಹೇಗೆ 3-4 ಜನ ಮಕ್ಕಳಿದ್ದಾಗ ಪೋಷಣೆ ಕಮ್ಮಿ ಇರೋ ಮಕ್ಕಳ ಪರವಾಗಿ ಆ ತಂದೆ ತಾಯಿ ಸ್ವಲ್ಪ ಜಾಸ್ತಿ ಕಾಳಜಿ ತೋರಿಸ್ತಾರೋ, ಅದೇ ರೀತಿ ಕಾಂಗ್ರೆಸ್ ಪಕ್ಷ ಯಾವಾಗನ್ನ ನಾವು ಮುಸಲ್ಮಾನರ ಪರ ಕಾಳಜಿ ತೋರಿಸಿದ್ರೆ ಇವ್ರು ಮುಸಲ್ಮಾನರ ಪಕ್ಷ ಅಂತಾರೆ, ದಲಿತರ ಪರ ಕಾಳಜಿ ತೋರಿಸಿದ್ರೆ ದಲಿತರ ಪಕ್ಷ ಅಂತಾರೆ, ಬ್ಯಾಕ್ವರ್ಡ್ ಮೇಲೆ ಕಾಳಜಿ ತೋರಿಸಿದ್ರೆ ಬ್ಯಾಕ್ವರ್ಡಿನ ಪಕ್ಷ ಅಂತಾರೆ. ಆದ್ರೆ ನಾವು ಎಲ್ಲರ ಪಕ್ಷ. ಇವತ್ತು ಯಾರನ್ನ ಬ್ರಾಹ್ಮಿನ್ ಕಮ್ಯುನಿಟಿಗೂ ಬೋರ್ಡ್ ಮಾಡಿ ಅವ್ರಿಗೂ ಸ್ಕಾಲರ್ಶಿಪ್ ಕೊಡುವ ಯಾವ್ದನ್ನ ಒಂದು ಪಕ್ಷ ಇದ್ರೆ ಕರ್ನಾಟಕದಲ್ಲಿ ತಮ್ಗೆ ಗೊತ್ತು. ಇಷ್ಟು ವರ್ಷ ಆಯ್ತು, ಯಾಕೆ BJP ಬ್ರಾಹ್ಮಣ ಬೋರ್ಡ್ ಮಾಡಿಲ್ಲ? ಸೊ ದಿಸ್ ಪ್ರೂವ್ಸ್ ದಟ್ ಸಿದ್ದರಾಮಯ್ಯ ಅವ್ರನ್ನ ಅವರ ಅಹಿಂದ ನಾಯಕರಂದ್ರೇನು, ಈಸ್ ಎ ಮೋರ್ ಇನ್ಕ್ಲೂಸಿವ್ ನಾಯಕರು. ಸೊ ಈ ಅಹಿಂದಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಎಲ್ಲರ ಪರ, ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಕೊಟ್ಟಿರೋ ಯಾವುದೇ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬಯಸ್ತೀನಿ. ಓಕೆ.